Namaskara, welcome back to my YouTube channel BJ Saundarya Vlogs and welcome back to one more new vlog. Hello, ಹೇಗಿದ್ದೀರಾ ನನ್ನ ಪ್ರೀತಿಯ YouTube ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಶುರು ಮಾಡ್ತಿರೋದು ಎಲ್ಲಿ ಅಂದ್ರೆ ನಮ್ಮ ಬೆಣ್ಣೆ ನಗರಿ ದಾವಣಗೆರೆಯಿಂದ ನಾನು ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಲಾಸ್ಟ್ ವಿಡಿಯೋಲೇ ನೋಡಿದ್ರಿ ನಮ್ಮ ಒಂದು ಚಾಯ್ ವೃತ್ತಿ ಫ್ರಾಂಚೈಸಿ. ಸೊ ದಾವಣಗೆರೆಯಲ್ಲಿರುವಂತಹ BIT ಕಾಲೇಜ್ ಹತ್ರ BIT ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ಅಲ್ಲಿ ಓಪನ್ ಆಗಿದೆ. ಸೊ ಅಲ್ಲಿ ಓಪನ್ ಆಗ್ತಿದೆ ಇವತ್ತು ಇನಾಗ್ರೇಷನ್. ಸೊ ಇನಾಗ್ರೇಷನ್ ಫಂಕ್ಷನ್ಗೆ ನೆನ್ನೆನೆ ಬಂದು ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು ಆ್ಯಂಡ್ ಹೋಟೆಲ್ಗೆ ಬಂದು ಮಲಗಿದ್ದು ಕೂಡ ಲೇಟ್ ಆಯಿತು. ಈಗ ಟೈಮ್ ಬಂದು ಎಕ್ಸಾಕ್ಟ್ ಆಗಿ 7 o'clock ಆಗಿದೆ. ನಾನು ರೆಡಿ ಆಗ್ಬಿಟ್ಟಿದ್ದೀನಿ. ರೂಪೇಶ್ ಸ್ನಾನಕ್ಕೆ ಹೋಗಿದ್ದಾರೆ ಆ್ಯಂಡ್ ಕಾಫಿ ಕೂಡ ಆರ್ಡರ್ ಮಾಡಿದ್ವಿ. ಕಾಫಿ ಕೂಡ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ದಿವಸ ಬರೀ ನಮ್ಮ ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ಅಲ್ಲಿ ಮಾತ್ರ ನೋಡ್ತಾ ಇದ್ವಿ. ಈಗ ಔಟ್ ಆಫ್ ಬ್ಯಾಂಗ್ಳೂರ್ ಅಂದ್ರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೂಡ ನಾವು ಈ ಒಂದು ಚಾಯ್ ವೃತ್ತಿ ಅನ್ನೋದನ್ನ ಓಪನ್ ಮಾಡ್ಕೊಂಡು ವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ 2 ಪಟ್ಟಷ್ಟು ನಾನೇ ಎಕ್ಸೈಟೆಡ್ ಆಗಿದ್ದೀನಿ. ಅಯ್ಯೋಣೋ ನಿನ್ನೆ ಅದೇ ರೀತಿ ಹೇಳ್ತಾ ಇದ್ರು ಎಲ್ಲರೂ, ನೀವೇ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀರಾ ಅಂತ. ಪ್ರಿಯಾ ಅವ್ರು ಕೂಡ ಬಂದಿದ್ರು, ಅಣ್ಣ ಬಂದಿದ್ರು. ತುಂಬಾ ಖುಷಿ ಆಯ್ತು. ನಿನ್ನೆ ವ್ಲಾಗ್ ಕೂಡ ಯಾರಿನ್ನೂ ಹೋಗಿ ನೋಡಿಲ್ಲ, ಖಂಡಿತ ಹೋಗಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಆ್ಯಂಡ್ ಇವತ್ತು ಬೆಳಗ್ಗೆ ಇದೆಲ್ಲ ರೆಡಿ ಆಗಿದ್ವಿ, ಫ್ರೆಶ್ ಅಪ್ ಆಗಿದ್ದೀವಿ. ಕಾಫಿ ಕೂಡ ಬಂದಿದೆ, ಕಾಫಿ ಹೇಳಿದ್ವಿ. ತುಂಬ ಚೆನ್ನಾಗಿದೆ. ನನಗಂತೂ ಹೋಟೆಲ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಆಯಿತಾ. ಪ್ಲೆಸೆಂಟ್ ಆಗಿದೆ ರೂಮು. ಒಳ್ಳೆ ನಿದ್ದೆ ಮಾಡಿದ್ವಿ ಆ್ಯಂಡ್ ನನ್ನ ಕಣ್ಣೆಲ್ಲ ಊದ್ಕೊಂಡಿದೆ, ನೀವು ನೋಡ್ಬೋದು. ನಿದ್ದೆ ಸಾಲದು ಆದ್ರೂ. ಸೊ ಜಸ್ಟ್ ಮೇಕಪ್ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಹಾಕ್ಕೊಂಡು ಬಿಂದಿ ಹಾಕಿ ಕಾಜಲ್ ಹಾಕಿ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತು ನನ್ನ ಔಟ್ಫಿಟ್ ಈ ಥರ ಒಂದು ಲಾಂಗ್ ಕುರ್ತಾ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತಿದ್ದೀನಿ. ಒಂದು ಲಾಂಗ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇನ್ನು ವಾಚ್ ಹಾಕಿಲ್ಲ, ದುಪ್ಪಟ್ಟ ಹಾಕಿಲ್ಲ. ದುಪ್ಪಟ್ಟ ಎಲ್ಲಿದೆ, ದುಪ್ಪಟ್ಟ ಎಲ್ಲ ಹಾಕಿ ರೆಡಿ ಆದಮೇಲೆ ರೂಪೇಶ್ ಬಂದಮೇಲೆ ತೋರಿಸ್ತೀನಿ. ಓಕೆ, ಹೆಂಗಿದೆ ಅಷ್ಟೇ. ಕಾಫಿ ಎಲ್ಲ ಕುಡಿದು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿ ಇತ್ತು. ತುಂಬಾ ಚೆನ್ನಾಗಿತ್ತು. ಬಟ್ ಆದ್ರೆ ಎಲ್ಲ ಪ್ಲಾಸ್ಟಿಕ್ ಏನಂತಾರೆ ಪ್ಲಾಂಟ್ಸ್ ಅಲ್ಲಿ ಡೆಕೋರೇಟ್ ಮಾಡಿದ್ರು, ನೋಡಕ್ ಚೆನ್ನಾಗಿತ್ತು. ಅಂಡ್ ಬ್ರೇಕ್ಫಾಸ್ಟ್ ಏನು ಅಷ್ಟು ಹೇಳ್ಕೊಳ್ಳೋ ತರ ಇರ್ಲಿಲ್ಲ. ತುಂಬಾನೇ ಲಿಮಿಟೆಡ್ ವೆರೈಟೀಸ್ ಇತ್ತು ಅಂಡ್ ಅಷ್ಟು ಟೇಸ್ಟ್ ಏನು ಅಷ್ಟು ಇಷ್ಟ ಆಗಲಿಲ್ಲ ನಮಗೆ. ಜಸ್ಟ್ ಜ್ಯೂಸ್ ಮಾತ್ರ ತಿನ್ಕೊಂಡ್ವಿ, ಜ್ಯೂಸ್ ಮಾತ್ರ ಕುಡ್ಕೊಂಡ್ವಿ. ನೈಟ್ ಬೇರೆ ಸ್ವಲ್ಪ ಹೆವಿ ಆಗಿ ತಿಂದಿದ್ವಲ್ಲ, ಹಾಗಾಗಿ ಬರೀ ಫ್ರೂಟ್ಸು ಮತ್ತು ವಾಟರ್ಮೆಲನ್ ಜ್ಯೂಸು. ನಾನು ಇಷ್ಟು ಶೇಮಿಯಾ ಬಾತ್ ತೊಗೊಂಡಿದ್ದೆ. ಅದೆಲ್ಲ ತಿನ್ಕೊಂಡು ನೆಕ್ಸ್ಟ್ ಹೋಗ್ತಿದ್ವಿ. ನೋಡಿ, ಇದೇ BIT ಇಂಜಿನಿಯರಿಂಗ್ ಕಾಲೇಜು. ಇಂಜಿನಿಯರಿಂಗ್ ಗೇಟ್ ಎದುರುಗಡೆನೆ ಲೆಫ್ಟಿಗೆ ತೊಗೊಂಡೆ. ನೋಡಿ, ಅಲ್ಲಿ ನಮ್ಮ ಗೊಂಬೆ ಆಲ್ರೆಡಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮದು ಚಾಯ್ ವೃತ್ತಿ ಶಾಪ್ ಇರೋದು. ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೆ, ಆಗ್ತಾನೆ ಇರಲಿಲ್ಲ ನನಗೆ. ಹಾಗಾಗಿ ಇವತ್ತು ನಾನು ಆಲ್ಮೋಸ್ಟ್ ಅಪ್ಲೋಡ್ ಮಾಡಿ ಓಲ್ಡ್ ವಿಡಿಯೋ ಅಪ್ಲೋಡ್ ಮಾಡಿ 15 days ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು. ಬಟ್ ನನಗೆ ಗೊತ್ತು ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ, ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಂದಿದ ತಕ್ಷಣ ಒಳಗಡೆ ಅಂದರೆ ಮಂಜುಳಾ ಮ್ಯಾಮ್ ಹಾಗೆ ಗಣೇಶ್ ಬ್ರೋ ಎಲ್ಲರೂ ಬಂದಿದ್ರು, ಅವರ ನೆಂಟರೆಲ್ಲ ಬಂದಿದ್ರು, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾನು ಆಚೆಗಡೆ ಬಂದು ಕೊಂಬೆಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹಾರ ಎಲ್ಲ ಹಾಕ್ತಿದ್ದೆ. ಆ್ಯಂಡ್ ನಾವು ಬೆಂಗಳೂರು ಕಡೆ ಮಾಡುವಂಥ ಪೂಜೆ ಪದ್ಧತಿ ಬೇರೆ ಆ್ಯಂಡ್ ಈ ಕಡೆ ಮಾಡುವಂಥ ಪೂಜೆ ಪದ್ಧತಿ ಬೇರೆ. ನನಗೆ ಈ ಕಡೆ ಮಾಡಿದ್ದು ಸ್ವಲ್ಪ ಹೊಸದಾಗಿ ಅನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಅನಿಸ್ತು. ಹೊಸದೆಲ್ಲ ನೋಡಿ ನನಗೆ ಖುಷಿ ಆಯಿತು. ಅಂದರೆ ಅವ್ರು ಮಾಡುವಂಥ ಪೂಜೆ ಪುನಸ್ಕಾರ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಆ್ಯಂಡ್ ಅವರ ನೆಂಟರು ಇವರೆಲ್ಲ ಅಂದರೆ ಮನಸ ಮ್ಯಾಮ್ ಕಡೆಯವರು, ಮನಸ ಮ್ಯಾಮ್ ಅನ್ನೋದೇ ಬರುತ್ತೆ, ಮಂಜುಳಾ ಮ್ಯಾಮ್ ಕಡೆಯವರು. ಸೊ ಎಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಲವಲವಿಕೆಯಿಂದನೇ ಇದ್ದರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಹೋಗಿ ಚಾಯ್ ವೃತ್ತಿ ದಾವಣಗೆರೆಯಲ್ಲಿ ಟೀ ಎಲ್ಲ ಕುಡ್ತಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸೂಪರಾಗಿ ಬಿಸ್ನೆಸ್ ಅನ್ನೋದು ರನ್ ಆಗ್ತಾ ಇದೆ.
ಎಲ್ಲ ನಿಮ್ಮ ಆಶೀರ್ವಾದದಿಂದ. ಇಷ್ಟು ಬೇಗ ಇಷ್ಟೆಲ್ಲ ಡೆವಲಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಾ ಇದೆ. ಆ್ಯಂಡ್ ಫಸ್ಟ್ ಮಂತೆ ಅವರು ಬಂಪರ್ ಬಿಸ್ನೆಸ್ ಅನ್ನೋದನ್ನ ಮಾಡಿದ್ದಾರೆ. ನಿನ್ನೆ ಎಲ್ಲ ಮೊನ್ನೆ ಅನಿಸುತ್ತೆ, ಮೊನ್ನೆ ಮಿಡ್ ನೈಟ್ 12 o'clock ಕಾಲ್ ಮಾಡಿದರು. ಮಂಜುಳಾ ಮ್ಯಾಮ್ ಹಾಗೆ ಪ್ರಿಯಾ ಮ್ಯಾಮ್ ಹೋಗಿದ್ರಂತೆ ಅವ್ರ ಮನೆ ಹತ್ರ. ಸೊ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ನನಗೂ ವಿಡಿಯೋ ಕಾಲ್ ಮಾಡಿದ್ರು. ನಾವೆಲ್ಲ ವಿಡಿಯೋ ಕಾಲಲ್ಲೆಲ್ಲ ಮಾತಾಡಿಕೊಂಡು ತುಂಬ ಚೆನ್ನಾಗಿ, ಇವಾಗ ಒಂದು ಕುಟುಂಬ ಅಂತಲೇ ಹೇಳ್ಬೋದು. ಎಲ್ಲರೂ ಅಷ್ಟೇ ಒಂದು ಫ್ಯಾಮಿಲಿ ಥರ ಇದ್ದೀವಿ ನಾವು. ಅದು ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ನಾನು ಹೇಳಿದೆ ನಮ್ಮ ತಾತಾಗೆ ಸಪ್ರೇಟ್ ಹಾರ ತೊಗೊಂಬಂದ್ಬಿಡಿ ಆಯಿತಾ ಮಾನಸಮ್ಮ ಅಂತ ತಂದಿದ್ರು. ಸೊ ಅದನ್ನು ಹಾಕ್ತಾ ಇದೆ. ಈ ಕಡೆ ಬಾರ ಹೊಡ್ತಾನ ಅವನು ಹೊಡ್ತಾನ ಸಿಟ್ಟು ಬಂದ್ರೆ ಈ ಕಡೆ ಬರ್ರಿವ ಅವ್ ಕೈಯನ್ ಚಾ ಇಸ್ಕೊಂಡ್ಲ ಹೊಡ್ತಾವ ನಿಮ್ಮನ್ನ. ಹಾಯ್ ಮಾಡಿ, ಯೂಟ್ಯೂಬಲ್ಲಿ ಬರ್ತೀರಾ ನೀವೆಲ್ಲ. ಈಗ ಇಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ರು. ಇಲ್ಲಿ ಗ್ರೀನ್ ಕಲರ್ ಸ್ಯಾರಿಯಲ್ಲಿದ್ದಾರಲ್ವ ಅವರೇ ಡಾಕ್ಟರ್ ಮಂಜುಳಾ ಮೇಡಮ್ ಅಂತ. ಸೊ ಆ್ಯಂಡ್ ಅವರ ರಿಲೇಟಿವ್ಸ್ ಎಲ್ಲರೂ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇಲ್ಲೇನು ಸ್ಪೆಷಲ್ ಅಂದರೆ ಫಸ್ಟ್ ಪೂಜೆಗೆ ಮಾಡೋಕ್ಕೂ ಮುಂಚೆ ಎಲ್ಲರೂ ಪ್ರತಿಯೊಬ್ಬರು ಈ ಥರ ವಿಲೇದೆಲೆದು ಕಂಕಣ ಎಲ್ಲ ಕಟ್ಕೊಳ್ತಾ ಇದ್ದಾರೆ. ಆ್ಯಂಡ್ ದೇವ್ರ ಫೋಟೋ ಎಲ್ಲ ಈ ಥರದ್ದು ತಂದಿದ್ರು. ನಾವು ಒಳಗಡೆ ಎಲ್ಲ ಆಲ್ರೆಡಿ ಬಂದು ಸೆಟಪ್ ಎಲ್ಲ ಮಾಡಿಬಿಟ್ಟಿದ್ವಿ. ಇನ್ನೇನು ಶುರು ಮಾಡಬೇಕು, ಅದಕ್ಕೂ ಮುಂಚೆ ಪ್ರತಿಯೊಬ್ಬರು ಈ ಥರ ಕಟ್ಕೊಂಡ್ರು. ಆ್ಯಂಡ್ ನನ್ನೂ ಕೂಡ ಕರೆದುಬಿಟ್ಟು ನನಗೂ ಕಟ್ಟಿದ್ರು. ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ನಾವು ಕಟ್ಕೋತೀವಿ, ಬಟ್ ಪೂಜೆ ಮಾಡೋರು ಮಾತ್ರ ಕಟ್ಕೊಳ್ತೀವಲ್ಲ, ಇಲ್ಲಾಂದ್ರೆ ಪ್ರತಿಯೊಬ್ಬರು ಕಟ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ಲಕ್ಷ್ಮಿಗೆ ರೆಡಿ ಮಾಡ್ತಾ ಇದ್ರು. ನೀವು ನೋಡ್ಬೋದು ಲಕ್ಷ್ಮಿ ಪೂಜೆ ಮಾಡ್ತಾರೆ. ಆ್ಯಂಡ್ ಪುರೋಹಿತರ ಬಗ್ಗೆ ಹೇಳಬೇಕು ಅಂದರೆ ಅಲ್ಲಿ ಕೂತಿದ್ರಲ್ಲ ಅವರೇ ಪುರೋಹಿತರು. ಒಂದು ಎಷ್ಟು ಸಲ ಹೇಳಿದ್ದಾರೆ ಅಂದರೆ ಇವ್ರು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ, ಆ ಮೇಡಮ್ ಮಕ್ಕದಲ್ಲಿ ಲಕ್ಷ್ಮಿ ಕಳೆ ಇದೆ, ಖಂಡಿತ ಒಳ್ಳೇದಾಗತ್ತೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಏನು ಗೊತ್ತಾ ಸ್ಪೆಷಲು, ನಾನು ಯಾವುದೇ ಫ್ರಾಂಚೈಸ್ ಓಪನ್ ಮಾಡಿದ್ರು ಅವತ್ತು ಬಟರ್ಫ್ಲೈ ಬಂದೇ ಬರುತ್ತೆ. ಮತ್ತು ಇದು ಏನಂತಾರೆ ಬಸವಣ್ಣ ಬಂದೇ ಬರುತ್ತೆ. ಅಂದರೆ ನಾವು ಕರೆಯೋದಿಲ್ಲ, ಬಟ್ ಆದ್ರೂ ಅದೇ ಟೈಮ್ಗೆ ಬರುತ್ತಾರಲ್ವ, ನಾವು ಪೂಜೆ ಮಾಡೋ ಕರೆಕ್ಟ್ ಟೈಮ್ಗೆ ಬಸವಣ್ಣ ಬರ್ತಾ ಇದೆ. ಇದು ಈ ಫ್ರಾಂಚೈಸಿನೆಲ್ಲ ನಾಗರಬಾವಿ ಆಗಿರ್ಬೋದು, ಯಲಹಂಕಲ್ ಆಗಿರ್ಬೋದು, ದೊಡ್ಡಬಳ್ಳಾಪುರದಲ್ಲಿ ಆಗಿರ್ಬೋದು, ಮಾನಸ ಮ್ಯಾಮ್ ಅವ್ರದ್ದಾಗಿರ್ಬೋದು, ಮೊನ್ನೆ JP ನಗರಲ್ಲಿ ಓಪನ್ ಮಾಡಿದ್ವಿ, ಅಲ್ಲೂ ಕೂಡ ಅಷ್ಟೇ. ನಾವು ಇನ್ವೈಟ್ ಮಾಡೋದಿಲ್ಲ ಅವ್ರನ್ನ, ಬಟ್ ಆದ್ರೂ ಕರೆಕ್ಟಾಗಿ ಪೂಜೆ ಮಾಡೋ ಸಮಯಕ್ಕೆ ಬರ್ತಾರೆ. ಅದೇನೋ ಒಂಥರ ನಮಗೆ ಪಾಸಿಟಿವ್ ವೈಬ್ ಅಂತ ಅನ್ಸುತ್ತೆ ಅಷ್ಟೇ. ಆ್ಯಂಡ್ ರೂಪೇಶ್ಗೂ ಕೂಡ ನಾನು ಇಲ್ಲಿ ಕಂಕಣನ ಕಟ್ತಾ ಇದ್ದೆ. ಅಷ್ಟೊತ್ತಲ್ಲೇ ಪುರೋಹಿತರು ಒಳಗಡೆ ಎಲ್ಲ ಶುಭಂ ಲಾಭ ಅನ್ನೋದನ್ನೆಲ್ಲ ಬರೀತಾ ಇದ್ರು. ಆ್ಯಂಡ್ ಬನ್ನಿ ನಿಮಗೆ ರಾ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ. ಆ್ಯಂಡ್ ಚಾಯ್ ವೃದ್ಧಿ ಬಗ್ಗೆ ಎಷ್ಟೊಂದು ಫ್ರಾಂಚೈಸೀಸ್ ಎಂಕ್ವೈರೀಸ್ ಬರ್ತಾ ಇದೆ. ಖಂಡಿತ ಎಲ್ರಿಗೂ ನಾನು ಏನಂತಾರೆ ರಿಪ್ಲೈನ ಮಾಡ್ತಾ ಇದ್ದೀನಿ. ಬಟ್ ಆದರೆ ನಾವು ಶಾಪ್ ಮಾತ್ರ ನಾವು ಹುಡ್ಕೋದಕ್ಕೆ ಆಗೋದಿಲ್ಲ. ಫಸ್ಟೇ ಹೇಳ್ತಾ ಇದ್ದೀನಿ, ನೀವು ಶಾಪ್ ಎಲ್ಲ ನೀವೇ ಹುಡ್ಕೊಳ್ಬೇಕು, ಹುಡುಗರನ್ನ ನೀವೇ ಹುಡ್ಕೋಬೇಕು, ಟ್ರೈನಿಂಗ್ ನಾವು ಕೊಡ್ತೀವಿ. ಓಕೆ, ನಾ ಇದನ್ನ ಹೇಳಬೇಕು ಅಂತ ಇದ್ದೆ. ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು ಮಂಜುಳಾ ಮ್ಯಾಮು. ಈ ಕಪಲ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು. ಇಬ್ರು ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಟ್ಟೆನ ಹಾಕೊಂಡು ಶುಭ ಕಾರ್ಯ ಶುಭವಾಗಿ ನಡೀಲಿ ಅಂದ್ಬಿಟ್ಟು ಪೂಜೆನ ಶುರು ಮಾಡ್ತಾ ಇದ್ದಾರೆ. ಖಂಡಿತ ನೀವೆಲ್ಲರೂ ಬ್ಲೆಸ್ ಮಾಡಬೇಕು. ಬ್ಲೆಸ್ ಮಾಡಿದ್ದೀರಾ ಆಲ್ರೆಡಿ, ಇನ್ನೂ ಬ್ಲೆಸ್ ಮಾಡಿ. ಈ ಕಪಲ್ಗೆ ಶುಭವಾಗ್ಲಿ, ಸದಾ ಸುಖವಾಗಿ ಶಾಂತಿಯಾಗಿ ನೆಮ್ಮದಿಯಾಗಿ ಇರ್ಲಿ ಅಂತ ಆಶೀರ್ವಾದ ಮಾಡಿ. ಹಾಗೇನೆ ಈಗ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಅಂಗಡಿ ಓನರ್ ಪೂಜೆ ಮಾಡಿದ್ದೆಲ್ಲ ಆಯ್ತು. ಈಗ ನಾವೆಲ್ಲ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ವಿ. ಜೊತೆಗೆ ಫ್ರೆಂಡ್ಸ್, ನೀವೇನಾದ್ರೂ ಕಮ್ಮಿ ಬಜೆಟ್ ಅಲ್ಲಿ ನಿಮ್ಮ ಒಂದು ಓನ್ ಬಿಸ್ನೆಸ್ ನ ಶುರು ಮಾಡಬೇಕು, ತಿಂಗಳಿಗೆ 1 ಲಕ್ಷದಿಂದ 1.5 ಲಕ್ಷ ಸಂಪಾದನೆ ಮಾಡಬೇಕು ಅಂತ ಇದ್ರೆ ನಿಮ್ಗೆ ಖಂಡಿತ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಬಹುದು. ನಾವು ಕಂಪ್ಲೀಟ್ ಟ್ರೈನಿಂಗ್ ನ ಕೊಡ್ತೀವಿ. ಸೊ ಹುಡುಗರ್ನ ನೀವು ಅರೇಂಜ್ ಮಾಡಿದ್ರೆ ಸಾಕು, ಅವ್ರನ್ನ ನೀವು ಅಂಗಡಿಯಲ್ಲಿ ಇಟ್ಟು ನಿಮ್ಮ ಮನೆ ಕೆಲಸ ಅಥವಾ ನಿಮ್ಮ ಆಫೀಸ್ ವರ್ಕ್ ನೀವು ಮಾಡ್ಕೋಬಹುದು. ಹುಡುಗರು ಅಲ್ಲಿ ಕೆಲಸ ಮಾಡ್ತಾರೆ. ಖಂಡಿತ ತಿಂಗಳಿಗೆ 1 ಲಕ್ಷದಿಂದ 1.5 ಲಕ್ಷ ಸಂಪಾದನೆ ಮಾಡಬಹುದು. ಸೊ
ನಿಮ್ಗೇನಾದರೂ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಇದು ನನ್ನದೇ ಬಿಸ್ನೆಸ್ ಫೋನ್ ನಂಬರ್. ನೀವು ಕಾಲ್ ಮಾಡಿ ಎಂಕ್ವೈರಿನ ಮಾಡ್ಕೊಳ್ಬೋದು. ಯಾವುದೇ ಒಂದು ಫ್ರಾಂಚೈಸಿ ಆಲ್ರೆಡಿ ಓಪನ್ ಆಗಿದೆ, ಅದಕ್ಕೆ ಸುತ್ತಮುತ್ತ 8 ಕಿಲೋಮೀಟರಲ್ಲಿ ನಾವು ಯಾವುದೇ ಥರದಾದಂಥ ಇನ್ನೊಂದು ಬ್ರಾಂಚ್ನ ಕೊಡೋದಿಲ್ಲ. ಯಾಕಂದರೆ ಎಷ್ಟೊಂದು ಆಲ್ರೆಡಿ ಇರೋ ಅಂಥ ಲೊಕೇಶನ್ಸ್ಗೆ ಎಂಕ್ವೈರೀಸ್ ಬರ್ತದೆ, ಹಾಗಾಗಿ ಹೇಳಬೇಕು ಅಂತ ಅಂದ್ಕೊಂಡೆ ಅಷ್ಟೇ. ಫೋನ್ ಮಾಡಿ. ಆ್ಯಂಡ್ ಜನವರಿಯಿಂದ ನಮ್ಮ ಫ್ರಾಂಚೈಸಿ ಫೀಸ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಫ್ರಾಂಚೈಸಿ ಫೀಸ್ನ ತಗೊಳ್ತಾ ಇಲ್ಲ, ಓನ್ಲಿ ಸೆಟಪ್ಗೆ ಮಾತ್ರ ತಗೊಳ್ತಾ ಇದೀವಿ ಅಷ್ಟೇ. ಜಾನ್ವರಿಯಿಂದ ಫ್ರಾಂಚೈಸಿ ಫೀಸ್ ಅಂತ ಸಪ್ರೇಟ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಏನಾದರೂ ಕಮ್ಮಿ ಬಜೆಟಲ್ಲಿ ನೋಡ್ತಾ ಇದ್ರೆ ಇವಾಗ ಬುಕ್ಕಿಂಗ್ ಕೂಡ ನೀವು ಮಾಡ್ಕೊಳ್ಬೋದು. ಆ್ಯಂಡ್ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಬಟ್ಟೆ ಏನಾದ್ರು ಬಿಡಿ, ಉಕ್ಲಿ ಬಿಡು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಮಂಜುಳಾ ಮ್ಯಾಮ್. ಎಲ್ಲ ದಿಕ್ಕಲ್ಲೂ ಬಂತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಜೊತೆಗೆ ನಮಗೆ ಸನ್ಮಾನ ಥರ ಕೂಡ ಮಾಡಿದ್ರು. ನಮಗೆ ಇದೆಲ್ಲ ಬೇಕಾಗಿರ್ಲಿಲ್ಲ ಮಂಜುಳಾ ಮ್ಯಾಮ್ ಅಂತ ಎಲ್ಲ ಹೇಳಿದ್ವಿ. ಅವ್ರೇನು ಹೇಳಿದ್ರು, ನಮ್ಮ ಕಡೆ ಕೃತಜ್ಞತೆನ ಈ ಮೂಲಕ ತಿಳಿಸ್ತೀವಿ, ನೀವು ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅವ್ರ ಖುಷಿಗೆ. ಆ್ಯಂಡ್ ಜೊತೆಗೆ ಪ್ರಿಯಾ ಮೇಡಮ್ ಎಲ್ಲೋದ್ರೂ ಅವ್ರು ಗಿಫ್ಟ್ ತಂದೇ ತರ್ತಾರೆ. ನಾವು ಅವ್ರ ಮನೆಗೆ ಹೋದ್ರೂ ಗಿಫ್ಟ್ ಕೊಡ್ತಾರೆ, ಅವ್ರು ಬಂದರೂ ಗಿಫ್ಟ್ ಕೊಡ್ತಾರೆ. ಸೊ ಈ ಸಲ ನಾನು ಮನೆಗೆ ಕರೆದಿದ್ದೀನಿ. ನಾನು ಒಂದು ಸ್ಪೆಷಲ್ ಗಿಫ್ಟ್ನ ತಂದಿಟ್ಕೊಂಡಿದ್ದೀನಿ, ಆಲ್ರೆಡಿ ಕೊಡಬೇಕು. ನಿಮ್ಮ ಜೊತೆ ಎಲ್ಲ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಅವರಿಬ್ರು ಅಷ್ಟೇ, ಅಣ್ಣ ಆಗಿರ್ಬೋದು, ಪ್ರಿಯಾ ಮೇಡಮ್ ಆಗಿರ್ಬೋದು, ಎಷ್ಟು ಸಪೋರ್ಟಿವ್ ಗೊತ್ತಾ. ಇವ್ರಿಗೂ ಅಷ್ಟೇ ಒಂದು ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಫ್ಯಾಮಿಲಿ ಗಿಫ್ಟ್ ಅಂತಲೇ ಹೇಳ್ಬೋದು ಅವರು ಕೊಟ್ಟಿದ್ದು. ಆ್ಯಂಡ್ ರೂಪೇಶ್ ಹಾಗೆಯೇ ಗಣೇಶನ ಇಬ್ಬರು ಸೇರಿಕೊಂಡು ಟೀನ ರೆಡಿ ಮಾಡಿದ್ದಾರೆ. ಆ್ಯಂಡ್ ಬನ್ನಿ ಇಲ್ಲಿ ಕೊಟ್ಟು ರಿವ್ಯೂ ಹೇಗಿದೆ ಅಂತ ತಿಳಿಸ್ತೀನಿ. ಹಾಯ್ ಸರ್, ಹೇಗಿದೆ? ಚೆನ್ನಾಗಿದೆಯಾ? ಹಾಂ ಹೆಂಗಿದೆ? ಸ್ಮೈಲಲ್ಲೇ ಗೊತ್ತಾಗುತ್ತೆ. ಹಾಂ, ನೋಡಿದ್ರಲ್ಲ, ಬಸವಣ್ಣ ಬಂದು ಅಂಗಡಿ ಮುಂದೆ ಒಂದು 10 ನಿಮಿಷ ಅಲ್ಲೇ ಮಲ್ಕೊಂಡಿತ್ತು. ಸೊ ಅದು ಹಣ್ಣೆಲ್ಲ ಕೊಟ್ಟಿದ್ವಿ, ತಿನ್ಕೊಂಡು ಹೊರಟ್ರು. ಅದ್ರ ಜೊತೆಗೆ ನೆಕ್ಸ್ಟ್ ಕಾಲೇಜ್ ಬಸ್ಸಿಂದ ಎಲ್ಲ ಬಂದು ನನ್ನನ್ನು ಮಾತಾಡಿಸಿ ಹಾಯ್ ಅಂತೆಲ್ಲ ಹೇಳಿ ಹೇಗಿದೆ ಟೀ ಅಂತ ಇವ್ರನ್ನ ಕೂಡ ಕೇಳೋಣ ಬನ್ನಿ. ಎಷ್ಟು ಪ್ರೀತಿ ಅಭಿಮಾನ. ಚೆನ್ನಾಗಿದ್ಯಾ? ಟೀ ಹೇಗಿದೆ? ಸೂಪರ್ ಆಗಿದೆಯಾ? ಮಧ್ಯಾಹ್ನದವರೆಗೂ ಸ್ವಲ್ಪ ಬಿಸಿ ಇದ್ವಿ, ಆದ್ಮೇಲೆ ಸ್ವಲ್ಪ ಫ್ರೀ ಆದ್ವಿ. ಅವಾಗ ನಾನು ಪ್ರಿಯಾ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ಪ್ರಿಯಾ ಅವ್ರ ಡ್ಯಾಡಿ, ಅವ್ರ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ ಇನಾಗ್ರೇಷನ್ಗೆ ಬಂದಿದ್ರು. ಸೊ ತುಂಬಾ ಖುಷಿ ಆಯ್ತು ನನಗೆ. ಅಂಡ್ ಬನ್ನಿ, ಅರ್ಶನ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಸೇಮ್ ಸ್ಟೋರಿ, ಬಂದಾಗೆಲ್ಲ ಗಿಫ್ಟ್ ತಗೊಂಡ್ಬರ್ತಾರೆ. ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಪ್ರಿಯಾ, ಬರಬೇಕು. ಖಂಡಿತ ಬರ್ತೀನಿ. ನೋಡ್ತೀನಿ ನಿಜ ಬರ್ತೀನಿ. ಹೇಗನ್ನಿಸ್ತು ಮಂಜುಳಾ ಮ್ಯಾಮ್? ರೆಸ್ಪಾನ್ಸ್ ಹೇಗಿದೆ? ಏನಾದ್ರು ದಾವಣಗೆರೆ ಜನತೆಗಳೇನಾದ್ರು? ದಾವಣಗೆರೆ ಜನತೆ ಟೇಸ್ಟ್ ಇದೆ, ಫಸ್ಟ್ ಟೈಮ್ ಇಲ್ಲಿ ಟೇಸ್ಟ್ ಮಾಡಿರೋದು. ಚೆನ್ನಾಗಿದೆ. ಇಷ್ಟ ಆಯ್ತಾ? ಖುಷಿ ಆಯ್ತಾ? ಗಣೇಶಣ್ಣ, ನಿಮ್ಗೆ ಹೆಂಗ ಅನಿಸ್ತು? ಚೆನ್ನಾಗಿದೆ ಮೇಡಮ್. ಅಲ್ಲ, ಭಯ ಆಗ್ತಿತ್ತಲ್ಲ ಇವಾಗ? ಕಾನ್ಫಿಡೆನ್ಸ್ ಬಂತಾ? ಟೀ ಚೆನ್ನಾಗಿದ್ಯಾ? ಎಲ್ಲರೂ ಏನ್ ಹೇಳ್ತಿದ್ರೆ?
ಚೆನ್ನಾಗಿದೆ, ಟೀ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಾ? ಇದನ್ನೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೇ ಬಂದ್ರು ದಾವಣಗೆರೆಗೆ ಈ ಸೈಡ್ ಬಂದಾಗ ಖಂಡಿತ ಟೇಸ್ಟ್ ಮಾಡಿ ಹೋಗ್ಬೇಕು. ಓಕೆ, ಅಂಡ್ ರೂಪೇಶ್ ಇಲ್ಲಿದ್ದಾರೆ. ಹೇಗಿತ್ತು ಸರ್ ರೆಸ್ಪಾನ್ಸ್? ಚೆನ್ನಾಗಿತ್ತಾ? ಓಕೆ ಫ್ರೆಂಡ್ಸ್, ಇನ್ನು ನಾವು ದಾವಣಗೆರೆಯಲ್ಲಿ ನೈಟ್ 7:30ವರೆಗೂ ಇದ್ವಿ. 7:30ಗೆ ಬೆಂಗಳೂರಿಗೆ ರಿಟರ್ನ್ ಹೊರಟ್ವಿ. ನಾವು ಬಂದು ಸೇರೋ ಅಷ್ಟರಲ್ಲಿ 3:30 ಆಗಿತ್ತು. ಮಲ್ಕೊಂಡು ನೆಕ್ಸ್ಟ್ ಡೇ ಎದ್ದು ನಾನು ಸರ್ಜಾಪುರಕ್ಕೆ ಬಂದೆ. ಯಾಕಂದ್ರೆ ಎಕ್ಸ್ಕವೇಷನ್ ಎಲ್ಲ ಆಗಿತ್ತು. ನೀವೆಲ್ಲ ನೋಡಿದ್ರಿ, ನಾವು ಸರ್ವೇಯರ್ನ ಕರೆಸಿ ಫುಟಿಂಗ್ ಮಾರ್ಕಿಂಗ್ ಮಾಡಿದ್ವಿ. ಸೊ ಅಷ್ಟು ಎಕ್ಸ್ಕವೇಷನ್ ಮಾಡಿ ನಂತರ ನಾವು ನಾವೇ ಮ್ಯಾನ್ಯುಯಲ್ ಮಾರ್ಕಿಂಗ್ ಮಾಡಿಕೊಂಡು ಇವಾಗ ಅದಕ್ಕೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಹಾಕ್ತೀವಿ. ಸೊ ಅದು ಬರ್ತಿತ್ತು. ನೆಕ್ಸ್ಟ್ ಡೇ ಪೂರ್ತಿ ನನಗೆ ವರ್ಕಿಂಗು ನೋಡಿ ನನಗೆ ಎಷ್ಟು ಬ್ಯುಸಿಯಾಗಿರ್ತೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ವ್ಲಾಗ್ ಲೇಟಾಗಿ ಬರ್ತಾ ಇದೆ ಅಷ್ಟೇ. ಸೊ ಈ ಥರ ಎಲ್ಲ ಎಕ್ಸ್ಕವೇಷನ್ ಮಾಡಿ ಕೆಳಗಡೆ ಫುಟಿಂಗ್ ಮಾರ್ಕಿಂಗ್ ಮಾಡಿರ್ತೀವಿ. ಅದರೊಳಗಡೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ನ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಸ್ಟೀಲ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡಿ ಕಾಂಕ್ರೀಟಿಂಗ್ ಮಾಡ್ತೀವಿ. ಸೊ ಇದು ಜಸ್ಟ್ ಪ್ಲೇನ್ ಸಿಮೆಂಟು, ಮರಳು ಮತ್ತೆ ಜಲ್ಲಿ ಮಾತ್ರ ಮಿಕ್ಸ್ ಮಾಡ್ಬಿಟ್ಟು ಈ ತರ RMC ಅಲ್ಲಿ ಹಾಕಿಸ್ಬಿಡ್ತೀವಿ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಏನಾದ್ರೂ ಒಳ್ಳೆ ಕೆಲಸ ಮಾಡಿ ನೀವು ಕೂಡ ಸಂಪಾದನೆ ಮಾಡಿ. ಲೈಫಲ್ಲಿ ನಮ್ಮನ್ನ ನಾವು ಬ್ಯುಸಿಯಾಗಿ ಇಟ್ಕೋಬೇಕು, ಹೆಲ್ದಿಯಾಗಿ ಇಟ್ಕೊಡ್ಬೇಕು ಅಂಡ್ ಖುಷಿಯಾಗಿರ್ಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ. ಬಾಯ್, ಲವ್ ಯು, ಲಾಟ್ಸ್ ಆಫ್ ಲವ್.